ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ನಾವು ಹರಿಕಥಾಮೃತ ಸಾರದ 3ನೆಯ ಪದ್ಯ ಬ್ರಹ್ಮದೇವರ ಸ್ತೋತ್ರವನ್ನು ಚಿಂತನೆ ಮಾಡಿದೆವು. ನಿನ್ನೆ ಅರ್ಧ ಆಗಿದೆ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣದರಸೆ ಸತ್ವಪ್ರಚುರ ವಾಣೀಮುಖ ಸರೋಜೇನ. ಇಲ್ಲಿಯವರೆಗೆ ಚಿಂತನೆಯನ್ನು ಮಾಡಿದ್ದಾಗಿದೆ. ಮುಂದೆ ನಮಗೆ ಇರತಕ್ಕಂತಹ ವಿಷಯ ಗರುಡ ಶೇಷ ಶಶಾಂಕ ದಲಶೇಖರರ ಜನಕ ಅನ್ನುವುದು. ಗರುಡ ಶೇಷ ಶಶಾಂಕ ದಲಶೇಖರರ ಜನಕ ಅಂತ ಈ ವಿಶೇಷಣಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಈ ಚಿಂತನೆಗೆ ಸ್ವಲ್ಪ ಹಿನ್ನೆಲೆಯನ್ನು ನೋಡಬೇಕಾಗ್ತದೆ. ಇವರ ಜನಕಾತ ಹೇಗೆ ಅನ್ನುವುದನ್ನು. ಹಿಂದೆ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟಾಗ ಮೂಲರೂಪಿ ನಾರಾಯಣ ಅನೇಕ ವ್ಯೂಹ ರೂಪಗಳನ್ನು, ತನ್ನ ರೂಪಗಳನ್ನೇ ತಾನು ಮೂಲ ರೂಪದಿಂದ ಪ್ರಕಟ ಮಾಡಿದ್ದಾನೆ. ತೇಜಸ್ಸೃಷ್ಟಿ ಅಂತ ಕರೀತಾರೆ ಇದನ್ನು. ತನ್ನದೇ ರೂಪಗಳನ್ನು ಮೂಲ ರೂಪದಿಂದ ಪ್ರಕಟ ಮಾಡುವುದು. ವ್ಯೂಹ ರೂಪಗಳು 4 ರೂಪಗಳ ಒಂದು ವ್ಯೂಹ, 8 ರೂಪಗಳ ಒಂದು ವ್ಯೂಹ, 10 ರೂಪಗಳ ಒಂದು ವ್ಯೂಹ, ಹೀಗೆ ಅನೇಕ ವ್ಯೂಹ ರೂಪಗಳನ್ನು ಭಗವಂತ ಪ್ರಕಟ ಮಾಡ್ತಾನೆ. ಅದರಲ್ಲಿ ಮೊದಲು ಪ್ರಕಟವಾದ 4 ರೂಪಗಳ ವ್ಯೂಹ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎನ್ನುವರಾಗಿ 4 ರೂಪಗಳನ್ನು ಪ್ರಕಟ ಮಾಡ್ತಾನೆ ಮೊದಲು ಭಗವಂತ. ಭಗವಂತ 4 ರೂಪದಿಂದ ಪ್ರಕಟವಾದಾಗ ಅವನ ಹೆಂಡತಿ ಲಕ್ಷ್ಮೀದೇವಿ ತಾನು 4 ರೂಪಗಳನ್ನು ತಗೋತಾಳೆ. ಮಾಯಾ, ಜಯ, ಕೃತಿ, ಶಾಂತಿ ಎನ್ನುವರಾಗಿ 4 ರೂಪಗಳನ್ನು ಲಕ್ಷ್ಮೀದೇವಿ ಕೂಡ ತಗೋತಾಳೆ. ವಾಸುದೇವ, ಮಾಯಾ, ಸಂಕರ್ಷಣ, ಜಯ, ಪ್ರದ್ಯುಮ್ನ, ಕೃತಿ, ಅನಿರುದ್ಧ, ಶಾಂತಿ, ಹೀಗೆ ಈ ರೂಪಗಳಿಂದ ಭಗವಂತ ಮತ್ತೆ ಸೃಷ್ಟಿ ಮಾಡ್ತಾನೆ. ವಾಸುದೇವನಿಂದ ಮಾಯಾದೇವಿಯಲ್ಲಿ ಸೃಷ್ಟಿಯಾದದ್ದು ಪುರುಷ ಅಂತ. ಆ ಪುರುಷನೇ ಚತುರ್ಮುಖ ಬ್ರಹ್ಮದೇವರು. ಸಂಕರ್ಷಣದಿಂದ ಜಯಾದೇವಿಯಲ್ಲಿ ಸೂತ್ರ ಅನ್ನುವ ವ್ಯಕ್ತಿ ಅಭಿವ್ಯಕ್ತಿ ಆಗ್ತಾನೆ. ಆ ಸೂತ್ರನೇ ವಾಯುದೇವರು. ಮಾಯಾದೇವಿಯಿಂದ, ವಾಸುದೇವನಿಂದ ಮಾಯಾದೇವಿಯಲ್ಲಿ ಪುರುಷ ಚತುರ್ಮುಖ ಬ್ರಹ್ಮ. ಸಂಕರ್ಷಣದಿಂದ ಜಯಾದೇವಿಯಲ್ಲಿ ಸೂತ್ರ, ಅವನೇ ವಾಯುದೇವರು. ನಂತರ ಪ್ರದ್ಯುಮ್ನಿಂದ ಪೃಥಿಯಲ್ಲಿ 2 ಹೆಣ್ಣುಗಳು, ಅದೇ ಸರಸ್ವತಿ, ಭಾರತೀ ದೇವಿಯರು. ಹೀಗೆ 4 ಜನ ಮಕ್ಕಳು. ಈ ಪುರುಷನಾಮಕನಾದ ಚತುರ್ಮುಖನನ್ನು ಸರಸ್ವತಿ ವಿವಾಹವಾಗ್ತಾಳೆ. ಸೂತ್ರನಾಮಕ ವಾಯುದೇವರನ್ನೇ ಭಾರತೀ ದೇವಿ ವಿವಾಹವಾಗ್ತಾಳೆ. ಅಲ್ಲಿ ಬ್ರಹ್ಮದೇವರಿಂದ ಸರಸ್ವತಿಯಲ್ಲಿ ಹುಟ್ಟಿದವರೇ ಪುನಃ ಕಾಲ ಅಂತ. ಈ ಕಾಲನೇ ಸರಸ್ವತಿಯಲ್ಲಿ ಜೀವ. ನಂತರದಲ್ಲಿ ಭಾರತೀ ದೇವಿಯಲ್ಲಿ ವಾಯುದೇವರಿಂದ ಹುಟ್ಟಿದ್ದು ಕಾಲನಾಮಕ ಒಬ್ಬ ಪುರುಷ. ಈ ಜೀವ ಏನಿದ್ದಾನೆ ಇವನೇ ಶೇಷದೇವರು. ಇವನು ಭಗವಂತನಿಗೆ ಹಾಸಿಗೆ ಆದ. ಗರುಡ ದೇವರು ಕಾಲ, ಅವನೇ ಗರುಡ, ಅವನು ಭಗವಂತನಿಗೆ ವಾಹನನಾದ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೀಗೆ ಸೃಷ್ಟಿಯ ಕ್ರಮವನ್ನು ತಿಳಿಸ್ತಾರೆ. ಹಾಗಾಗಿ ಗರುಡ ಶೇಷ ಶಶಾಂಕ ದಲಶೇಖರರ ಜನಕ ಅಂದರೆ ಗರುಡ ಶೇಷಾದಿಗಳು ನಿನ್ನ ಮಕ್ಕಳು. ಯಾಕೆ ಈ ಪರಂಪರೆಯನ್ನು ನೋಡಿದ್ರೆ ನಮಗೆ ಅರ್ಥ ಆಗ್ತದೆ. ಹೀಗೆ ಗರುಡ ಶೇಷ ರುದ್ರ, ಶೇಷನೇ ರುದ್ರ, ಆದ್ದರಿಂದಾಗಿ ರುದ್ರನನ್ನು ಪ್ರತ್ಯೇಕವಾಗಿ ಪರಿಗ್ರಹಿಸಿಲ್ಲ. ಇಲ್ಲಿ ಅದನ್ನು ಶೇಷನೇ ಗರುಡನೇ ರುದ್ರದೇವರೇ ಶೇಷ ಪದವಿಗೆ ಬಂದದ್ದು ಅನ್ನುವುದಕ್ಕೋಸ್ಕರವಾಗಿ ರುದ್ರನ ಉತ್ಪತ್ತಿ ಪ್ರತ್ಯೇಕವಾಗಿ ಮೂಲದಲ್ಲಿ ಹೇಳಿಲ್ಲ. ಹಾಗಾಗಿ ರುದ್ರ ಪದವಿಯಲ್ಲಿದ್ದು ಸಾಧನೆ ಮಾಡಿ ಮುಂದೆ ಅವರೇ ಶೇಷದೇವರಾಗ್ತಾರೆ. ಹಾಗಾಗಿ ಶೇಷನ ಉತ್ಪತ್ತಿಯನ್ನು ಮಾತ್ರ ಅಲ್ಲಿ ಹೇಳ್ತಾರೆ. ಹೀಗೆ ಗರುಡ ಶೇಷ ಶಶಾಂಕ ದಲಶೇಖರರ ಜನಕ. ಇವರಿಗೆ ನೀನು ಜನಕ.
ಉತ್ಪತ್ತಿ ಸ್ಥಾನ ಕಾರಣನಾಗಿರತಕ್ಕಂಥವನಾಗಿದ್ದೀರಿ ಅಂತ ಸ್ತೋತ್ರ ಮಾಡ್ತಾರೆ. ಮತ್ತೊಂದು ವಿಶೇಷಣ ಜಗದ್ಗುರುವೇ ಅಂತ. ಜಗದ್ಗುರು, ಈಗ ಅನೇಕ ಜನ ನಾನು ಜಗದ್ಗುರು, ನೀನು ಜಗದ್ಗುರು, ಎಲ್ಲರೂ ಜಗದ್ಗುರುಗಳಾಗಿ ಸಾಧ್ಯ ಇಲ್ಲ. ಮುಖ್ಯವಾಗಿ ಜಗದ್ಗುರು ಕೃಷ್ಣಂ ಒಂದೇ ಜಗದ್ಗುರು, ಅವನೇ ಜಗದ್ಗುರು. ಆದರೆ ಆ ಕೃಷ್ಣ ಜಗದ್ಗುರುತ್ವವನ್ನು ಯಾರಿಗೆ ಕೊಟ್ಟಿದ್ದಾನೋ ಅವನು ಜಗದ್ಗುರು. ಕೃಷ್ಣ ಅಂತಾನೆ ಬ್ರಹ್ಮದೇವರಿಗೆ ಜಗದ್ಗುರುತ್ವಂ ಆದಿಷ್ಟಂ ಮಯಾತೆ ಕಮಲೋದ್ಭವ ಅಂತ ಇದು ಕೃಷ್ಣನದೇ ಮಾತು. ಹೇ ಕಮಲೋದ್ಭವ, ಹೇ ಚತುರ್ಮುಖ, ನಿನಗೆ ಜಗದ್ಗುರುತ್ವಂ ಆದಿಷ್ಟಂ, ನಿನಗೆ ಜಗದ್ಗುರುತ್ವವನ್ನು ನಾನು ಕೊಟ್ಟಿದ್ದೇನೆ ಅಂತ ಕೃಷ್ಣನದೇ ಮಾತು. ಕಾರಣ ಜಗದ್ಗುರುತ್ವ ಅನ್ನತಕ್ಕಂಥದ್ದು ಚತುರ್ಮುಖ ದೇವರಿಗೆ ಮುಖ್ಯವಾಗಿ ಕೊಡತಕ್ಕಂಥದ್ದು, ಅವರೇ ಜಗದ್ಗುರುಗಳು. ಇದು ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಶಾಸ್ತ್ರದಲ್ಲಿ ಜಗದ್ಗುರು ಅಂತ ಯಾರನ್ನು ಕರೀಬೇಕು ಅಂದರೆ ಅಲ್ಲಿ ಹೇಳ್ತಾರೆ, ಜಗದ್ಗುರುವಿನ ಲಕ್ಷಣಗಳನ್ನು ಹೇಳ್ತಾರೆ. ಈ ಲಕ್ಷಣಗಳಲ್ಲಿ ಯಾರಲ್ಲಿ ಇದೆಯೋ ಅವರನ್ನು ಜಗದ್ಗುರುಗಳು ಅಂತ ಕರೆಯಬೇಕು. ಏನು ಜಗದ್ಗುರುಗಳ ಲಕ್ಷಣ ಹಾಗಾದರೆ ಅಂದರೆ ಶಾಸ್ತ್ರಕಾರರು ಹೇಳ್ತಾರೆ, ಷಣ್ಣವತ್ಯಂಗುಲೋ ಎಷ್ಟು ನ್ಯಗ್ರೋಧ ಪರಿಮಂಡಲ ಸಪ್ತಪಾದ ಚತುರ್ಹಸ್ತೋ ದ್ವಾತ್ರಿಂಶಲ್ಲಕ್ಷಣೈರ್ಯುತ ಅಸಂಶಯ ಸಂಶಯಚ್ಛಿತ್ ಗುರುರುಕ್ತೋ ಮನೀಷಿಭಿ ಎನ್ನುವುದಾಗಿ ಶಾಸ್ತ್ರಕಾರರು ಗುರುಗಳ ಲಕ್ಷಣವನ್ನು ಹೇಳ್ತಾರೆ. ಯಾವುದದು? ಷಣ್ಣವತ್ಯಂಗುಲೋ ಎಷ್ಟು, ಅವನ ದೇಹ ಹೇಗಿರಬೇಕು? ಜಗದ್ಗುರು ಅನ್ನಿಸಿಕೊಂಡವನ ದೇಹ ಲಕ್ಷಣ ಹೇಳ್ತಾರೆ. ಇಂತಹ ದೇಹ ಲಕ್ಷಣ ಅವನಿಗಿರಬೇಕು. ಷಣ್ಣವತ್ಯಂಗುಲೋ ಎಷ್ಟು, 96 ಅಂಗುಲ ಎತ್ತರದ ನಿಲುವಿರಬೇಕಂತ ಆ ದೇಹ. ಇದು ಮುಖ್ಯ ಲಕ್ಷಣ ಜಗದ್ಗುರುಗಳಿಗೆ. 96 ಅಂಗುಲ ಎತ್ತರ ಇರಬೇಕು. ಷಣ್ಣವತ್ಯಂಗುಲೋ ಎಷ್ಟು ನ್ಯಗ್ರೋಧ ಪರಿಮಂಡಲ ಅಂತಾರೆ. ಎರಡನೇ ಲಕ್ಷಣ ನ್ಯಗ್ರೋಧ ಪರಿಮಂಡಲ ಅಂದ್ರೆ ಏನು ಗೊತ್ತಾ? ನಿಂತರೆ 96 ಅಂಗುಲ, ತನ್ನ ಎರಡೂ ಕೈಗಳನ್ನು ಹೀಗೆ ಚಾಚಿದರೆ ಈ ತುದಿಯಿಂದ ಈ ತುದಿ ಕೈಗೆ ಅದು 96 ಅಂಗುಲ ಇರಬೇಕು. ಹೀಗೆ ಎರಡೂ ಕೈ ಚಾಚಿ ನಿಂತರೆ ಅದು ವರ್ತಲ ಹೀಗೆ ಬರಬೇಕು. ಎತ್ತರ 96 ಅಂಗುಲ, ಅಗಲ 96 ಅಂಗುಲ, ಅದು ಸರಿ ಇರಬೇಕು. ಇದು ನ್ಯಗ್ರೋಧ ಪರಿಮಂಡಲ ಅನ್ನುವುದರ ಅರ್ಥ. ಹೀಗೆ ಈ ಜಗದ್ಗುರು ಅನ್ನಿಸಿಕೊಳ್ಳುವವರಿಗೆ ಈ ಲಕ್ಷಣ ಇರಬೇಕು ಅಂತಾರೆ. ಎತ್ತರ 96 ಅಂಗುಲ, ಎರಡೂ ಕೈ ಚಾಚಿದರೆ ಆ ಅಗಲ 96 ಅಂಗುಲ, ಇದು ಸರಿಯಾಗಿರಬೇಕು, ಇದು ಹೊಂದಬೇಕು. ಇದು ಜಗದ್ಗುರುಗಳ ಲಕ್ಷಣ. ಇನ್ನು ಸಪ್ತಪಾದ, ಪಾದ ಕಾಲು, ಆ ಕಾಲಿನಲ್ಲಿ ಪಾದ ಏನದೆ ಆ ಪಾದದ 7 ಪಟ್ಟು ದೇಹ ಇರಬೇಕು. ಅಳತೆ ಕೊಡ್ತಾರೆ ಅವರು. ಪಾದ ಎಷ್ಟಿರ್ತದೋ ಆ ಪಾದ ಅಳತೆ ಮಾಡಿದರೆ ಆ ಪಾದದಿಂದ 7 ಎತ್ತರ ಸರಿ ಇರಬೇಕು. 7 ಪಾದದ ಎತ್ತರ ಅದು 96 ಅಂಗುಲಕ್ಕೆ ಹೊಂದಬೇಕು. ಪಾದವನ್ನು ಅಳತೆ ಮಾಡಿ ಅದನ್ನು 7ರಿಂದ ಗುಣಿಸಿದರೆ ಅದು 96 ಅಂಗುಲ ಆಗಬೇಕು. ಇದು ಒಂದು ಲಕ್ಷಣ. ಇನ್ನು ಚತುರ್ಹಸ್ತ, ಈ ಮೊಳ ಅಂತ ನೋಡ್ರಿ, ಈ ಮೊಳಕೈಯಿಂದ ಇರತಕ್ಕಂಥ ಈ ಮೊಳ, ಇದು 24 ಅಂಗುಲ ಇರಬೇಕು. ಅಂದರೆ 24 4 96. ಆ 4 ಮೊಳ ಎತ್ತರ ಇರಬೇಕು ಅವನ ದೇಹ. 4 ಮೊಳ, ಪಾದ 7 ಆದರೆ ಮೊಳ 4, ಇದಿಷ್ಟು 96 ಅಂಗುಲಕ್ಕೆ ಹೊಂದಬೇಕು. ಹೀಗೆ ಆ ದೇಹ ಲಕ್ಷಣಗಳನ್ನು ಹೇಳ್ತಾರೆ ಸಪ್ತಹಸ್ತ. ಮತ್ತು ದೇಹದಲ್ಲಿ ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ 32 ಲಕ್ಷಣಗಳಿವೆ. ಆ 32 ಲಕ್ಷಣ ಆ ದೇಹದಲ್ಲಿರಬೇಕು. ಅದು ಏನು ಲಕ್ಷಣ ಅದು ಪ್ರತ್ಯೇಕವಾಗಿ ಒಂದು ಪ್ರಸಂಗದಲ್ಲಿ ಮತ್ತೆ ನೋಡೋಣ, ಅದು ವಿಸ್ತಾರವಾಗಿರತಕ್ಕಂಥದ್ದು. ಹಾಗೆ 32 ಲಕ್ಷಣಗಳಿಂದ ಯುಕ್ತವಾದ 96 ಅಂಗುಲ ಎತ್ತರದ 96 ಅಂಗುಲ ಅಗಲಕ್ಕೆ ಹೊಂದತಕ್ಕಂತಹ ಇಂತಹ ಲಕ್ಷಣ ಯಾರಲ್ಲಿದೆಯೋ ಅಂಥವರು ಜಗದ್ಗುರುಗಳಾಗ್ತಾರೆ ಅನ್ನತಕ್ಕಂತಹ ಗುರುಗಳ ಲಕ್ಷಣವನ್ನು ತಿಳಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಇದು ದೇಹದ ಪರಿಮಿತಿ ಆಯಿತು, ದೇಹದ ಲಕ್ಷಣ ಆಯಿತು. ಆ ಜ್ಞಾನ ಅಸಂಶಯ ಸಂಶಯಚ್ಛಿತ್, ಅವನಿಗೆ ಸಂಶಯ ಇರಬಾರ್ದು. ಶಾಸ್ತ್ರದ ವಿಚಾರದಲ್ಲಿ ತನಗೆ ಸಂಶಯ ಇರಬಾರ್ದು. ಮಾತ್ರ ಅಲ್ಲ, ಯಾರೇ ಸಂಶಯದಿಂದ ಪ್ರಶ್ನೆ ಮಾಡಿದರೆ ಅವರ ಸಂಶಯವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಅವನಿಗಿರಬೇಕು. ನೋಡಿ ಹೇಳ್ತಾನೆ, ಆಮೇಲೆ ಹೇಳ್ತಾನೆ, ನನಗೂ ಅದು ಗೊತ್ತಿಲ್ಲ, ಅದು ಗುರು ಲಕ್ಷಣ ಅಲ್ಲ.
ಅವನಿಗೆ ಸಂಶಯ ಇರಬಾರ್ದು. ಶಾಸ್ತ್ರದ ವಿಷಯದಲ್ಲಿ ಅವನಿಗೆ ಸಂಶಯ ಇರಬಾರ್ದು. ಯಾರೇ ಸಂಶಯದಿಂದ ಪ್ರಶ್ನೆ ಮಾಡಿದರೆ ತಕ್ಷಣ ಅವರ ಸಂಶಯವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಅವನಿಗಿರಬೇಕು. ಇದು ಗುರುಗಳ ಲಕ್ಷಣ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಕಾರಣ ಇದೆಲ್ಲ ಲಕ್ಷಣ ಹೊಂದತಕ್ಕಂಥದ್ದು ಬ್ರಹ್ಮದೇವರಲ್ಲಿ ಮಾತ್ರ. ಆದ್ದರಿಂದ ಜಗದ್ಗುರುತ್ವವನ್ನು ಬ್ರಹ್ಮದೇವರಿಗೆ ಹೇಳ್ತಾರೆ. ನಂತರ ಭಾವಿ ಬ್ರಹ್ಮರಾಗಿರತಕ್ಕಂತಹ ವಾಯುದೇವರಲ್ಲಿ ಈ ಲಕ್ಷಣಗಳನ್ನು ನಾವು ಕಾಣ್ತೇವೆ. ವಾಯುದೇವರಲ್ಲಿ ಕೂಡ ಇಂತಹ 32 ಲಕ್ಷಣಗಳು, ಈ 96 ಅಂಗುಲ ಎತ್ತರ, ಅದನ್ನೇ ವಾಯುದೇವರ ಅವತಾರ ಮಾಡಿದಾಗಲೂ ಕೂಡ ಶ್ರೀಮದಾಚಾರ್ಯರಲ್ಲಿ ಈ ಲಕ್ಷಣಗಳನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರನ್ನು ಸ್ತೋತ್ರ ಮಾಡುವಾಗ ಪ್ರತ್ಯಕ್ಷಂತೆ ಏತಲ್ಲಕ್ಷಣಂ ದೃಶ್ಯತೆ ಭಗವತಿ ಭಾಷ್ಯಕಾರ್ಯ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯ ಉದ್ಗಾರ ತೆಗೆದಿದ್ದಾರೆ. ಶ್ರೀಮದ್ ಆಚಾರ್ಯರಲ್ಲಿ ಈ ಲಕ್ಷಣಗಳನ್ನು ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇದ್ದೇವೆ ಎನ್ನುವುದಾಗಿ ಉದ್ಗಾರ ತೆಗಿತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಇಂತಹ ಜಗದ್ಗುರುತ್ವ ಲಕ್ಷಣವನ್ನು ಹೇಳಿದರೆ, ಆದ್ದರಿಂದಾಗಿ ಇಲ್ಲಿ ಬ್ರಹ್ಮದೇವರಿಗೆ ಸಂಪೂರ್ಣವಾಗಿ ಈ ಜಗದ್ಗುರುತ್ವ ಲಕ್ಷಣಗಳು ಕಲಿತವೆ. ಆದ್ದರಿಂದಾಗಿ ಜಗನ್ನಾಥದಾಸರು ಇಷ್ಟೆಲ್ಲ ವಿಚಾರವನ್ನು ತಲೆಯಲ್ಲಿಟ್ಟುಕೊಂಡು ಆ ಬ್ರಹ್ಮದೇವರನ್ನು ಸ್ತೋತ್ರ ಮಾಡುವಾಗ ಜಗದ್ಗುರುವೇ ಅಂತ ಅವರನ್ನು ಸಂಬೋಧಿಸ್ತಾರೆ. ಗರುಡಶೇಷ ಶಶಾಂಕ ದಲಶೇಖರರ ಜನಕ ಜಗದ್ಗುರುವೇ, ಇಂತಹ ಜಗದ್ಗುರುವಾದ ನಿನಗೆ ತ್ವಚ್ಚರಣಗಳಿಗೆ ಅಭಿವಂದಿಸುವೆ. ನಿನ್ನ ಪಾದಗಳಿಗೆ ನಾನು ಚೆನ್ನಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ. ಅಭಿವಾದನ ನಾವು ನಿತ್ಯ ಮಾಡ್ತೇವೆ. ಹಾಗೆ ನಮ್ಮ ಎಲ್ಲ ಕುಲಗೋತ್ರಗಳನ್ನೆಲ್ಲ ಇಂತಹ ಗೋತ್ರೋತ್ಪನ್ನನಾದ ನಾನು ಅಭಂಭೋ ಅಭಿವಾದಯೇ ಅಂತ ನಮಸ್ಕಾರ ಮಾಡೋದು. ಹಾಗೆ ಅಭಿವಾದನ ಅಂದರೆ ಹಾಗೆ. ಜೊತೆಯಲ್ಲಿ ವಂದನ ಅಂದರೆ ಒಂದು ರೀತಿಯಲ್ಲಿ ಸ್ತೋತ್ರ ಹೇಳ್ತಾ ನಮಸ್ಕಾರ ಮಾಡೋದು. ಅಭಿವಂದನ ಅಂದರೆ ಅದನ್ನು ಮನಸ್ಸಿನಲ್ಲಿಯೂ ಆ ವಿಚಾರ ಇರಬೇಕು, ಮಾತಿನಲ್ಲಿ ಸ್ತೋತ್ರ ಬರ್ತಿರ್ಬೇಕು, ಕೈಯಿಂದ ನಮಸ್ಕಾರ ಮಾಡ್ತಾ ಇರಬೇಕು. ಇದು ಅಭಿವಂದನ ಅಂತ ಅನಿಸ್ತದೆ. ಇಂತಹ ರೀತಿಯಲ್ಲಿ ಮಾನಸಿಕವಾಗಿ ನಿನ್ನ ಈ ಎಲ್ಲ ಗುಣಗಳನ್ನು ಚಿಂತನೆ ಮಾಡ್ತಾ ಈ ಸ್ತೋತ್ರವನ್ನು ಬಾಯಲ್ಲಿ ಹೇಳ್ತಾ ನಿನ್ನನ್ನು ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕೆ ನಮಸ್ಕಾರ ಮಾಡ್ತೀರಿ, ಏನು ಕಾರಣ ಅಂದರೆ ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಪಾಲಿಪುದು ಸನ್ಮತಿಯ, ನನಗೆ ಒಳ್ಳೆ ಜ್ಞಾನ ಕೊಡು, ಒಳ್ಳೆ ಬುದ್ಧಿ ಕೊಡು. ಯಾಕೆ ಮುಂದೆ ಹರಿಕಥಾಮೃತ ಸಾರದಂತಹ ಉದ್ಗ್ರಂಥವನ್ನು ರಚನೆ ಮಾಡಬೇಕಾಗಿದೆ. ಸಕಲ ಶಾಸ್ತ್ರಗಳ ಸಾರರೂಪವಾಗಿರತಕ್ಕಂತಹ ಉಪನಿಷತ್ತುಗಳ ಸಾರವನ್ನು ನಾವು ಹೇಳಬೇಕಾಗಿದೆ. ಕಾರಣ ಅಂತಹ ಸಾರ ನಮಗೆ ಹೊಳೆದು ನಾವು ಹೇಳಬೇಕಾದ್ರೆ ಅದಕ್ಕೆ ಚಿತ್ತಾಭಿಮಾನಿಯಾದವರು ಬ್ರಹ್ಮದೇವರು ಚಿತ್ತಾಭಿಮಾನಿ ಅಂತ ಮೊನ್ನೆ ನೋಡಿದ್ವಿ. ಚಿತ್ತ ಅಂದರೆ ಮನಸ್ಸಿನ 4ನೇ ಪದರು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂದರೆ ಅದೊಂದು ಮೆಮರಿ ಶೆಲ್ ಅಂತ ಹೇಳಿದೆ ಮೊನ್ನೆ ನಾನು, ಸ್ಮೃತಿ ಪೆಟ್ಟಿಗೆ. ಎಷ್ಟೆಲ್ಲ ನಾವು ಶಾಸ್ತ್ರವನ್ನು ಅಧ್ಯಯನ ಮಾಡಿದರೂ ಕೂಡ ಆ ಸ್ಮೃತಿ ಸಮಯಕ್ಕೆ ಸರಿಯಾಗಿ ಅದು ಸ್ಮೃತಿ ಬಾರದೇ ಹೋದರೆ ಎಲ್ಲ ವ್ಯರ್ಥ. ಆದ್ದರಿಂದಾಗಿ ಸ್ಮೃತಿಗೆ ಅಭಿಮಾನಿ, ಆ ಚಿತ್ತಕ್ಕೆ ಅಭಿಮಾನಿಯಾದ ನೀನು ಒಳಗಿದ್ದು ಆ ಶಾಸ್ತ್ರಾರ್ಥಗಳನ್ನು ಹೊಳೆಸಬೇಕು. ನೀನು ಹೊಳೆಸಿದರೆ ಮಾತ್ರ ನಾನು ಈ ಗ್ರಂಥವನ್ನು ಬರೀಲಿಕ್ಕೆ ಸಾಧ್ಯ. ಆದ್ದರಿಂದಾಗಿ ಅಂತಹ ವಿಚಾರಗಳನ್ನು ಹೊಳೆಸಿ ಒಳ್ಳೆಯ ಜ್ಞಾನವನ್ನು ಕೊಟ್ಟು ನನ್ನಿಂದ ಈ ಹರಿಕಥಾಮೃತ ಸಾರ ಗ್ರಂಥ ನಿರ್ವಿಘ್ನವಾಗಿ ವಿಸ್ತಾರವಾಗಿ ಇದನ್ನು ನಾನು ಸ್ಪಷ್ಟವಾಗಿ ಹೇಳುವಂತೆ ರಚನೆ ಮಾಡುವಂತೆ ಆ ಜ್ಞಾನವನ್ನು ನನಗೆ ಕೊಡಬೇಕು. ಪಾಲಿಪುದು, ಕೊಡುವಂತ ಕೇಳಲ್ಲ, ಕೊಡು ಅಂದರೆ ಆರ್ಡರ್ ಆಗ್ತದೆ. ಮತ್ತೆ ಅಲ್ಲಿ ಕೇಳುವುದು ಅಂತ ಹೇಗೆ ಹೇಳಿದ್ರು ಹಾಗಿಲ್ಲ, ಅವರ ಸೌಜನ್ಯ ಪಾಲಿಪುದು, ಪ್ರಾರ್ಥನೆ ಮಾಡ್ತಾರೆ. ನೀನು ಕರುಣಿಸ್ಬೇಕು, ನೀನು ಕರುಣೆಯಿಂದ ಕೊಡಬೇಕು. ಗುರುಗಳು ಕರುಣೆಯಿಂದ ಅನುಗ್ರಹ ಮಾಡಿಕೊಟ್ರೆ ಮಾತ್ರ ಅದು ಶಿಷ್ಯನಿಗೆ ಫಲಿಸ್ತದೆ. ನೀನು ಜಗದ್ಗುರುವಾಗಿದ್ದಿ, ಆದ್ದರಿಂದ ನೀನು ಈ ಜ್ಞಾನವನ್ನು ದಯಪಾಲಿಸಬೇಕು. ಕೊಡುವಂತೆ ನಿನ್ನಲ್ಲಿ ನಾನು ಕೇಳೋ ಹಾಗಿಲ್ಲ, ನೀನಾಗಿ ಕರುಣೆಯಿಂದ ಪಾಲಿಸು, ಕೊಡುವಂಥ ವಿನಯದಿಂದ ನಾನು ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇನೆ ಅನ್ನುವಂತೆ ಪಾಲಿಪುರು ಅನ್ನುವ ಶಬ್ದವನ್ನು ಅಲ್ಲಿ ಇಡ್ತಾ ಇದ್ದಾರೆ. ಹೀಗೆ ಬ್ರಹ್ಮದೇವರನ್ನು ಅನೇಕ ವಿಶೇಷಣಗಳಿಂದ ಅವರ ಅಸಾಧಾರಣವಾದ ಧರ್ಮಗಳನ್ನಿಟ್ಟು ಸ್ತೋತ್ರ ಮಾಡ್ತಾ ಇದ್ದಾರೆ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣದ ಅರಸೆ ಸತ್ವಪ್ರಚುರ ವಾಣೀಮುಖ ಸರೋಜೇನ ಗರುಡಶೇಷ ಶಶಾಂಕ ದಲಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುರು ಸನ್ಮತಿಯ ಅಂತ ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿದ್ದಾರೆ.
ಮುಂದಿನ ಪದ್ಯದಲ್ಲಿ ವಾಯುದೇವರನ್ನು ಸ್ತೋತ್ರ ಮಾಡ್ತಾರೆ. ನಾಳೆ ಮತ್ತೆ ಅದನ್ನು ಚಿಂತನೆ ಮಾಡೋಣ. ಮಧ್ವೇಶ ಅರ್ಪಣ ಮಸ್ತು.